ವಿಚಾರಗೋಷ್ಠಿ ಹಾಗೂ ನನ್ನ ಅರಿವಿನ ಪ್ರವಾದಿ ಪುಸ್ತಕ ಬಿಡುಗಡೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಪಿಐ ಬೀದರ್ ಜಿಲ್ಲಾ ಘಟಕದಿಂದ ಬೃಹತ್ ಪ್ರತಿಭಟನೆ. ಚಂದ್ರಯಾನ ಉಪನ್ಯಾಸ ಹಾಗೂ ಮಹಿಳಾ ಕವಿಗೋಷ್ಠಿ ಕಾರ್ಯಕ್ರಮ. ಅಮರ್ ಕುಮಾರ್ ಖಂಡ್ರೆ ಪೆನಾಲ್ದಿಂದ ಶ್ರೀಮತಿ ಶಕುಂತಲಾ ಬೆತ್ತಾಳೆ, ವಿಜಯಕುಮಾರ್ ಪಾಟೀಲ್ ಆಯ್ಕೆ. ಇನ್ನು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವಿ ರಂಗಮಂದಿರದಲ್ಲಿ ಅಕ್ಟೋಬರ್ 8ರಂದು ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಇವರ ಕುರಿತಾಗಿ ವಿಚಾರಗೋಷ್ಠಿ ಹಾಗೂ ನನ್ನ ಅರಿವಿನ ಪ್ರವಾದಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಜಮಾತೆ ಇಸ್ಲಾಮಿ ಹಿಂದ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡ್ತಾ ರಾಜ್ಯ ಸರ್ಕಾರ ಬೀದರ್ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದೆ. ಇನ್ನು ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ ಅನುದಾನ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಈ ಬೇಡಿಕೆಯನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅನುದಾನದ ಬಿಡುಗಡೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಜಮಾತೆ ಇಸ್ಲಾಮಿ ಹಿಂದ್ ಬೀದರ್ ಸದಸ್ಯರಾದ ಮೌಲ್ವಿ ಮೊಹಮ್ಮದ್ ಫಹೀಮುದ್ದೀನ್ ಅವರು ಮಾತನಾಡ್ತಾ ದೇವರು ಭೂಮಿಯ ಮೇಲೆ ಹೆಣ್ಣು ಮತ್ತು ಗಂಡು ಮನುಷ್ಯನೆಂಬ 2 ಜೀವಗಳನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರು. ಇನ್ನು ಮನುಷ್ಯ ಮಾನವೀಯ ಮೌಲ್ಯಗಳೊಂದಿಗೆ ಜೀವನ ರೂಪಿಸಿಕೊಳ್ಬೇಕು. ಇನ್ನು ಸನ್ಮಾರ್ಗದಲ್ಲಿ ನಡೆದ್ರೆ ಬದುಕು ಹಸನಾಗುತ್ತೆ. ಇನ್ನು ಗಂಡು ಮತ್ತು ಹೆಣ್ಣು ಜೊತೆಗೆ ಒಳ್ಳೆಯದು ಕೆಟ್ಟದ್ದು, ಹಗಲು ರಾತ್ರಿ, ಸ್ವರ್ಗ ನರಕ ಎಂಬ 2 ಸಂಖ್ಯೆ ಬಹಳ ಮಹತ್ವದ್ದಾಗಿದೆ. ಇನ್ನು ದೇವರ ಮಕ್ಕಳಾದ ನಾವು ದೇವರನ್ನ ಅನುದಿನವೂ ನೆನೆಯುತ್ತಾ ಇರಬೇಕು. ಇದರಿಂದ ಜೀವನ ಪಾವನವಾಗುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರು ಮಾತನಾಡ್ತಾ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಮನುಷ್ಯರಿಗೆ ಜೀವನ ಮೌಲ್ಯ ಸೆಲೆಯಾಗಿದೆ ಹಾಗೂ ಅಲ್ಲದೆ ಜೀವನ ಸ್ಫೂರ್ತಿಯಾಗಿದ್ದಾನೆ. ಇನ್ನು ಮಾನವೀಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮೌಲ್ಯಗಳು ಮಾನವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದ್ರು. ಇನ್ನು ಡಾಕ್ಟರ್ ಇಸಾಮುದ್ದೀನ್ ಅವರು ಮಾತನಾಡ್ತಾ ಪ್ರವಾದಿ ಮೊಹಮ್ಮದ್ ಪೈಗಂಬರ ಜೀವನ ಎಲ್ರಿಗೂ ಮಾದರಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಅವರು, ಬೆಂಗಳೂರಿನ ಯೋಗೇಶ್ ಮಾಸ್ಟರ್ ಅವರು ಹಾಗೂ ಬರೆದಿರುವಂತಹ ನನ್ನ ಅರಿವಿನ ಪ್ರವಾದಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಇನ್ನು ಸಂದರ್ಭದಲ್ಲಿ ಪೌರಾಡಳಿತದ ಸಚಿವರಾದ ರಹೀಂ ಖಾನ್ ಅವರು, ಬೀದರ್ ನಗರಸಭೆ ನೂತನ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರು, ಜಮಾತೆ ಇಸ್ಲಾಮಿ ಹಿಂದ್ ಬೀದರ್ ಘಟಕ ವತಿಯಿಂದ ಶಾಲನ್ನ ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ಇನ್ನು ಮಂಗಳೂರಿನ ಇಶಾದ್ ಪುತ್ತೂರು ಅವರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಸಿದ್ದರಾಮ ಶರಣ ಬೆಲ್ದಾಳ್ ಅವರು, ಬೀದರ್ ವಿಶ್ವವಿದ್ಯಾಲಯ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಗಣಪುರ್ ಅವರು ಹಾಗೂ ಡಾಕ್ಟರ್ ಬಸವರಾಜ್ ಪಲ್ಲವರು, ಗುರುನಾಥ್ ಕಟ್ಟೆ, ಶ್ರೀ ಜ್ಞಾನಿ ದರ್ಬಾರ್ ಸಿಂಗ್, ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಎಂಎಸ್ ಮನೋಹರ್, ಓಂ ಪ್ರಕಾಶ್ ಹೊಟ್ಟೆ, ಶ್ರೀಕಾಂತ್ ಸ್ವಾಮಿ, ಡಾಕ್ಟರ್ ವಿಜಯ ಶ್ರೀಭರ್ ಶೆಟ್ಟಿ, ನಿಜಾಮುದ್ದೀನ್ ಅವರು ಸೇರಿದಂತೆ ಜಮಾತೆ ಇಸ್ಲಾಮಿ ಬೀದರ್ ಘಟಕದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. इस जलसे में बहुत से रिस्पॉन्सिबल हमारे शहर से आए हैं. अभी फहीमुद्दीन मौल साहब बताए हैं उनके बहुत ही खिदमत इस शहर में आप हमेशा देते आए हैं. और हमारे अप्पा जी शरणो सिद्धराम बेंदाले हमेशा हर समाज के जो भी प्रोग्राम होते हैं, कार्यक्रम होते हैं, वहाँ पे बहुत ही अच्छी तरीके से इक्वलिटी के बारे में आप बताते हैं. तो उनको भी मैं बहुत बहुत शुक्रिया अदा करता हूँ. इस तरह से सभी गेस्ट, बहुत से गेस्ट हैं. अभी हमारे बिदर में नई यूनिवर्सिटी उसका सरकार से और हम सब मिलके ओपन किए हैं बिदर में. जो गुलबर्गा यूनिवर्सिटी थी, अभी उसी तरह सेम यूनिवर्सिटी बिदर में बनाए. तो बिदर के जितने भी एजुकेशन सिस्टम है, डिग्री लेवल, चाहे बीएससी, बीए, बीएड, एमसीए, बीबीएम, जितने भी डिग्री कोर्सेस है, अभी वो जितने भी इंस्टीट्यूशन है, जितने भी स्टूडेंट्स हैं, वो गुलबर्गा जाने की ज़रूरत नहीं, वो पूरा बिदर से रिलेटेड है. तो यूनिवर्सिटी बिदर में उसको 200 करोड़ रुपए पूछे हैं. तो आने वाले दिनों में स्टेप बाय स्टेप उसको पैसा मिलेगा. मगर यूनिवर्सिटी का वाइस चांसलर, रजिस्ट्रार, सभी स्टाफ पूरे अपॉइंटमेंट हो गए हैं और उनको ऑलरेडी काम चालू करो बोल के जिम्मेदारी दे दे हैं. वो आके तक काम चालू कर रहे. तो वो सुबह आए थे, इसलिए वो रजिस्ट्रार भी आए. तो मैं उनका भी शुक्रिया अदा करता हूँ. इस तरह से हमारे डॉक्टर साहब भी बात की हैं. तो जमाते हिंद हमेशा हर साल की तरह एक गेट टुगेदर प्रोग्राम करके
हज़रत मोहम्मद मुस्तफ़ा सल्लल्लाहु अलैहि वसल्लम के जो बेस्ट कैरेक्टर है, उनकी ज़िंदगी तो हर समाज में एक मैसेज जान दे बोल के वो हमेशा रंग मंदिर में करते हैं। तो मैं उनकी पूरी टीम को, सदर साहब को बहुत बहुत शुक्रिया अदा करता हूँ। खासकर बिगड़ के सभी जिम्मेदार, समझदार, रिस्पॉन्सिबल भाई बहन, सभी दोस्त, सभी लोग आए हैं, प्रेस मीडिया। तो खासकर जमात हिंद में क्या है, क्वांटिटी ज़्यादा लोग नहीं, क्वालिटी मेंटेन करते हैं। बहुत एक सिस्टमेटिक जमात है, बहुत ही सोच समझ के लोगों को मैसेज पहुंचाने का, और हर सुख दुख में, हर प्रॉब्लम सिटी में या शहर में या पूरे हमारे देश में जब भी जो भी चीज़ होते हैं, बढ़ चढ़ के आप लोग काम करते हैं, चाहे लेडीज़ हो चाहे जेंट्स हो। तो मैं आप लोगों का बहुत बहुत शुक्रिया अदा करता हूँ। और हुजूर सल्लल्लाहु अलैहि वसल्लम के बारे में कितना बोले तो भी कम है, सारी दुनिया ही उनके लिए बनी। अगर दुनिया अल्लाह हुजूर सल्लल्लाहु अलैहि वसल्लम को बनाना ना होता तो हम सभी लोग दुनिया में ही नहीं आते थे, दुनिया ही नहीं बनती। तो अल्लाह का सिस्टम भी है, ये दुनिया का भी छोटे छोटे सिस्टम है। जो भी अगर कंपनी होंदे, चाहे एरोप्लेन ले लो, चाहे छोटा सा मोबाइल तक ले लो, जो भी चीज़ बनती है तो उसका एक सिस्टम बनाया जाता है कि भाई ये चीज़ करने से वो चीज़ सही रहेगी, सही चलेगी। तुम उसके अपोज जाएंगे तो डैमेज हो जाएगी, प्रॉब्लम करेगी, सभी को नुकसान करेगी। चाहे इलेक्ट्रिसिटी ले लो, इलेक्ट्रिसिटी बनाने वाला, कोई कंपनी बनाने वाला हर चीज़ का एक सिस्टम बनाया है, उसके लिए पूरा प्रोग्राम फिक्स करके दिया है। तो इसी तरह हम दुनिया में आए तो हम इंसान का भी प्रोग्राम है, और सबसे कम गारंटी इंसान की है। बहुत कम टाइम है इंसान का, हर एक चीज़ की गारंटी बहुत है। कोई कंपनी है, कोई प्लेन है, कोई बस है, कोई मोबाइल है, तो कितने सालों चलेगा, उसका सिस्टम रहेगा। लेकिन इंसान का बहुत जल्दी ख़त्म हो जाएंगे। और हम सब लोग देख रहे हैं, आप सभी लोग देख रहे हैं, सभी के घर के सामने, आंखों के सामने, दोस्त, भाई, रिश्तेदार, फैमिली, बच्चे, माँ बाप, भाई बहन, सब उनके हाथों से निकल रहे, हमारे हाथों से निकल रहे। हम पहले सुनते थे कि बड़े बुजुर्ग लोग जाते थे, अब खाली नौजवान बच्चे कितने एक्सीडेंट हो रहे हैं, आप देख रहे हैं। रिसेंटली कंटी विलेज में 2 माँ के बच्चे, 2 माँ कपड़े धो रहे थे, उनके 2 छोटे छोटे बच्चे 10 साल के। माँ कपड़े धो रहे बोल के बच्चे पानी में खेल रहे, वो पानी में डूब रहे बोल के दोनों माँ बचाने जाके, दोनों माँ भी, दोनों बच्चे, दोनों अंदर खत्म। 4 आदमी एक ही साथ। वो तो किसी का बुरा नहीं किए। ऐसे कई एग्जाम्पल आप लोगों को शायद कम मालूम कि ये सुख दुख में रहते रहते हैं तो लोगों बहुत। तो खुदा किसी को नहीं छोड़ रहा और नहीं छोड़ेगा भी। लोग समझ रहे उसके घर पे हो गया प्रॉब्लम, उनको हो गया, लेकिन हमको कुछ नहीं होगा। हमको भी जरूर होगा, थोड़े दिन में होगा, ज़्यादा टाइम भी नहीं। तो इसके लिए सबसे पहले हम खुदा से डरे और सच्चाई डरे, सच तरीके से डरे। हम बच्चों को पढ़ा रहे, मेडिकल, इंजीनियरिंग, सुबह शाम, माँ भी खिदमत, वाली साहब भी खिदमत, सभी लोग उनके लिए खिदमत कर रहे कि अच्छा पढ़ना, अच्छा पढ़ना, अच्छा पढ़ना। कंपटीशन बहुत चल रहा है, कितना खर्च उठा रहे हैं उसके ऊपर। लेकिन लास्ट एंड सबकी यही फिक्र है कि भाई हमको जन्नत मिले। तो जन्नत ये समझ रहे हैं कि हम रोज़ा हज ये करने से जन्नत मिलती है बोल के सोच में थोड़ी सी फ़र्क आ गई कि बच्चे को हम डॉक्टर, इंजीनियर बना देने से वही ज़िंदगी सोच रहे हैं। लेकिन हम ये नहीं सोच रहे कि हमारे बच्चों को, हमारे रिश्तेदार, दोस्त को मेन फिक्र है हमारी जन्नत, कि मेरे बेटे को, मेरे बेटी को, मेरे दोस्तों को, रिश्तेदारों को वो जन्नत में कैसा पैगाम लेके जाना।
कोई अदर कम्युनिटी वाला इस्लाम कबूल करो तो खुशी होती है, किस लिए खुशी होती है? उससे कुछ लेना है या देना है? कुछ नहीं है, कि उसको अल्लाह मिल गया और वो हुजूर सल्लल्लाहु अलैहि वसल्लम के पैगाम पे अगर चला तो जन्नत भी मिलेगी बोल के खुश होते हैं। लेकिन अपनों का क्या हो रहा है उसके बारे में हमको थोड़ा सोचना चाहिए। अपनों का कि हम अपने बच्चे पे, अपने पूरी ज़िंदगी पे कितना खर्च कर रहे हैं। क्या हुजूर सल्लल्लाहु अलैहि वसल्लम के पैगाम के बारे में भी अपने बच्चे को ये बता रहे हैं कि बेटा तू डॉक्टर तो बनना है, मगर पूरी दुनिया की तालीम, दीन की तालीम, हुजूर सल्लल्लाहु अलैहि वसल्लम की तालीम, उनके पूरी ज़िंदगी को हम ये समझ रहे हैं ये तो ऐसे ही सीख जाएगा, और दूसरी तालीम को मेहनत करना, लाखों रुपए लगाना चल रहा है। जो तालीम की कीमत वो तालीम के सामने कुछ भी नहीं है। तो वो तालीम ऐसे ही सीख जाएंगे, बाकी की तालीम को सुबह से शाम तक माँ हो, बच्चे हो, पूरा दोस्त हो, भाई हो, बहन हो, पूरी ज़िंदगी लगा दे रहे। तो यहाँ पे हम पहले अपने आप को कोशिश करें सुधारने की, अपने आप को मेहनत करें कि हम पहले अपने घर से, फाउंडेशन से। और मैं कई इस्तेमाल में सुना हूँ कि हुजूर सल्लल्लाहु अलैहि वसल्लम बोले हैं पहले अपने घर से, अपनों से हर चीज़ शुरू हो। कि हम कभी सोचे कि भाई हम दीन के लिए सुबह से शाम तक कितना काम करें, यही सोचे कि दीन के लिए हमारे घर में एक दो जने नमाज पढ़ रहे या हज कर रहे या कोई मस्जिद को या कोई अच्छे काम को थोड़ा बहुत दे दे, ऐसा नहीं। बहुत बड़ी जिम्मेदारी, एक को एक लिंक है हमारा पूरा। नमाज रोजा ही नहीं, उससे हर चीज़ लिंक है। अगर वो पूरी हो गई तो फिर हमारी ज़िंदगी कामयाब है। असल डिग्री वही। तो जब तक हम लोग, सब लोग, हमारा पैगाम सभी समाज में जाए, हम छोटे छोटे काम कर लेते हैं तो लोगों को एक हमारे बारे में अच्छा पैगाम है पूरे बिदर डिस्ट्रिक्ट में, सिटी में, कि भाई हम सबको इक्वल देखते हैं। तो मैं कई जनों को बोलता हूँ, मैं नहीं, मेरा इस्लाम सिखाता है, मेरा अल्लाह सिखाता है, हमारे हज़रत मोहम्मद सल्लल्लाहु अलैहि वसल्लम पैगम्बर, हमारे कुरान, ये तीन चीज़ यहाँ पे ये हमारी रोल के बैठे हैं। अल्लाह कभी हम नहीं बोला मैं तुम्हारा हूँ, मैं सारी दुनिया का हूँ बोल के। मोहम्मद सल्लल्लाहु अलैहि वसल्लम मैं रहमतुल आलमीन हूँ सबके, कुरान शरीफ सबकी। तो इसके लिए हम थोड़ा सा मेहनत करें, सभी लोगों में अच्छा पैगाम पहुँचाएं। और बिदर में सबसे पहले डेवलपमेंट तो हो रहा है, कर रहे हैं, कोशिश पूरी हो रही है, लेकिन सबसे पहले हमारा ये है कि बिदर में मोहब्बत प्यार, लोग मोहब्बत प्यार से रहे, शांति से रहे, कोई जात पात नहीं, कोई लड़ी झगड़ा नहीं, कोई आपस में कोई भेदभाव ना करे। ये हमारी हमेशा कोशिश रही है। पिछले सरकार में भी रही, ये सरकार में भी आपको पता है कि हम अच्छे काम करेंगे, सभी को लेके चलेंगे। आप दुआएं करिए कि बिदर में हम सब मिलकर रहें। अगर सबका खुदा एक ना होता तो इंसानों में भी डिफरेंट चीज़ कर देता, एक का एक को ब्लड नहीं लगता था, एक समाज को एक चीज़ें जितने भी मेडिकल में यूज़ होते हैं, मुसीबत में यूज़ होते हैं, तो लगता नहीं। इसी तरह जानवर का, एक जानवर से एक जानवर को लड़ने लगता। तो इंसान को हर चीज़ एक को एक लगते रहते, हर चीज़। अभी हम सांस ले रहे हैं, लोग इतना भेदभाव जात पात के बारे में बात करते हैं। अगर वो दूरबीन से, वो कैमरे से अगर देखे, एक बार सांस लेते हैं तो ये पूरा एरिया भर जाता है। आप छोड़ रहे हम ले रहे, हम छोड़ रहे आप ले रहे, यहाँ पे कोई जात पात नहीं आ रही। तो इसके लिए ऐसे कई चीज़ें हैं। तो बिदर के लोग हम पे, बिदर के सभी समाज के लोग मुझ पर इतना भरोसा किए हैं। मैं हमेशा सभी को बहुत रिस्पेक्ट, बहुत ही प्यार दिया हूँ, कभी दिल तोड़ने की बात नहीं किया हूँ। और आगे भी हम सब मिल के अच्छा सा काम करेंगे, अच्छा सा इस बिदर शहर में अच्छे से कैरेक्टर पेश करेंगे। तो इसके लिए बहुत सी मेहनत करना ज़रूरी है। तो आप लोग दुआ करिए हमारे लिए, और सारे देश के लिए, हमारे डिस्ट्रिक्ट के लिए। हम सब मिल के, हमारे डिस्ट्रिक्ट इंचार्ज मिनिस्टर भी है ईश्वर खंडे जी, उनके लिए भी कि हम बिदर में बहुत ही अच्छा सा
डेवलप करे। इतना बोलते हैं मैं सभी को शुक्रिया अदा करता हूँ। अस्सलाम वालेकुम। अस्सलामु अलैकुम रहमतुल्लाहि बरकातुहू। बिस्मिल्लाहिर्रहमानिर्रहीम। इन्नल्लाह व मलाइकतुहु यस्सल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा। अल्लाहुम्मा सल्ली अला मुहम्मदिन व अला आलि मुहम्मदिन बारिक वसल्लिम। आज की सभा के सदर साहिब, मुअज़्ज़ज़ मेहमानान ख़ुसूसी, प्यारे भाई और प्यारी बहनों, मैं आ रहा था तो ख्याल आया अगर मुझे एक पैर होता तो क्या मैं आ सकता था। बैठे बैठे मैं सोच रहा था, ये इतनी ज़बरदस्त लाइट है, बाज़ार से इलेक्ट्रिक दुकान से मैं भी ले जाकर अगर ऐसा लगा दूं तो यहाँ तो लाइट आ रही है लेकिन मैं घर को लगाऊं तो नहीं आ रही है। तो सोचने पर एक बात समझ में आएगी, इसका कनेक्शन ट्रांसफार्मर से है और ट्रांसफार्मर का कनेक्शन इसको लाइट दे रहा है। मोहम्मद सल्लल्लाहु अलैहि वसल्लम ने इंसानों को यही कल्पना दिया। ये दुनिया जब पैदा की गई तो यहाँ जिनों को आबाद किया गया। वो एक मखलूक है, आग से बनी है। वो लड़ कर पूरी ज़मीन को खून से आलूदा कर दिया, झगड़े खून उनको मिटा दिया गया। उसके बाद अल्लाह ने अपने जो एंजल्स थे उनसे कहा मैं आदम को बनाऊंगा, आदमी को। तो एंजल्स ने कहा क्यों? अभी तो आप देखे ये जिन लड़के सब तबाह कर दिए, ज़मीन को खूना खून कर दिए। कहा कि नहीं, मैं एक नया प्रोग्राम इनको दे रहा हूँ, इंसान को। वो आदम को बनाऊंगा और आदम में दो खूबियाँ रखूंगा, अच्छा तो काम करो या बुरा करो, लेकिन मैं बताऊंगा अच्छा करोगे तो मेरे पास आओगे तो तुमको वेलकम है, और अगर बुरा करोगे तो फिर तुम्हारे लिए मेरे पास पनिशमेंट है। अल्लाह ने आदम को बनाया, वो पहले आदमी है जो खुदा ने इंसान के रूप में बनाया। वो जन्नत में रहे और कहा जन्नत इतनी अच्छी है, फूल है, बागात है, आम है, जाम है, सब चीज़ें हैं, सोना चांदी सब है, लेकिन मेरे को सुकून नहीं है। अल्लाह ने कहा तुम्हारे सुकून के लिए मैं एक और चीज़ देता हूँ। ये जो लाश रिब है, ये लाश रिब से उनकी पत्नी हवा को बनाया और कहा तुम और तुम्हारी पत्नी यहाँ रहो। लेकिन एक ताकत थी शैतान की, उसने दोनों को सीधे रास्ते से हटा दिया। अल्लाह ने कहा अब आप जाइए, ज़मीन पे रहिए, मगर आपका जो पोस्ट है मेरे बाद आपका सबसे बड़ा मुकाम है, आप मेरे वाइसग्रेंट हैं। इस दुनिया में खुदा सबसे बड़े, उसके बाद इंसान, इंसान में मर्द भी अच्छे, औरतें भी अच्छे। ये दुनिया के अंदर दो ही जात हैं, एक अच्छा काम करने वाले, दूसरा खराब काम करने वाले। मैं मर्द और औरत दो को अलग जात नहीं करता हूँ। एक अच्छे मर्द, अच्छी औरतें, दूसरे खराब मर्द और खराब औरतें। इस दुनिया में हम रहते हुए कैसे जीवन गुजारें, खुदा को तो नहीं देख रहे। जैसे मैंने आपको एग्जाम्पल दिया, वो ट्रांसफार्मर हमको नज़र नहीं आ रहा, दिख रहा है यहाँ से लाइट, तो खुदा हमें नज़र नहीं आ रहा। तो खुदा है, उसकी शिक्षा क्या है, उसके आदर्श क्या है, उसका ज्ञान क्या है, देने के लिए
सबसे पहले परवादी आदम को भेजा, लेकर उसके बाद नूह आए, अब्राहम आए, मोसेस आए, जीसस आए, अंतिम परवादी मोहम्मद सल्लल्लाहु अलैहि वसल्लम आए। मोहम्मद सल्लल्लाहु अलैहि वसल्लम के बारे में खुदा ने कहा, मैं अब तक के जितने परवादी भेजे थे वो एक खास प्रांत के लिए, खास वर्ग के लिए, खास टाइम के लिए, लेकिन अब कोई परवादी नहीं आएंगे, इसलिए जब तक दुनिया रहेगी ऐ मोहम्मद सल्लल्लाहु अलैहि वसल्लम आप सब इंसानों के परवादी रहेंगे। मैं क्या चाहता हूं एग्जाम्पल करके बताओ। तो मोहम्मद सल्लल्लाहु अलैहि वसल्लम ने खुदा जो चाहते हैं दुनिया में वो करके बताया। अगर मुझे पढ़ने नहीं आता, मेरे पास ना कुरान है, ना भगवत गीता है, ना मुझे बाइबल मालूम, ना तौरा मालूम, ना ज़बूर मालूम, ना मुझे वेद मालूम, ना बसवेश्वर साहब के वचन मालूम, अलबत्ता एक किताब मेरे को मालूम है, वो किताब मेरे में है और एक किताब पूरे यूनिवर्स में है। देखो आप पूरे यूनिवर्स में देखो, ऊपर आसमान, नीचे ज़मीन, बैलेंस, मसावत। दिन है, उसकी मसावत के लिए रात है। जीवन है, फिर उसकी मसावत के लिए मौत है। अब आप सोचिए, अगर मुझे कोई किताब का ज्ञान नहीं है, मगर ये दुनिया को तो देखी, चलिए दुनिया भी ना देखें, खुद को देखिए। आपको 2 आंख है, आपको 2 हाथ है, आपको 2 पैर है, आपको 2 किडनी है, आपको 2 लंग्स है, 2 लीवर है। तो पूरे जीवन के अंदर अगर आदमी यहां श्रेष्ठ अच्छा जीवन गुजार सकता है, रहमत का जीवन गुजार सकता है और पूरी मनुष्य के लिए बरकत हो सकती है, तो इस तरह ज्ञान करें अपने पालनहार पैदा करने वाले ईश्वर का और एग्जाम्पल सामने रखें। देखो मोहम्मद सल्लल्लाहु अलैहि वसल्लम ने कैसे हमारे को खुदा के इच्छा के अनुसार अपनी जीवन को गुजार कर बताया। आप एक हज करें, जहाँ सब लोग हज को जाते हैं, आप एक ही टाइम हज करें। वो एक एरिया है, उस एरिया में ऐसा पत्ता भी नहीं तोड़ सकते, एक ग्रीन लीफ का एक पत्ता नहीं तोड़ सकते। वो हज के एरिया में अगर किसी को जूं हो जाए, बाल में से निकाल के ऐसा मार नहीं सकते। अगर किसी के अब्बा जान गलती करके वहां छुप गए हैं तो उनको पकड़ के ला नहीं सकते, ऐसा एरिया है। तो उस दिन आपने पूछा, बताओ ये कौन सा महीना है? मोहतरम महीना, एहतराम करना सबका। कहा ये घर कैसा है? मस्जिद जो पहली बनाई गई थी, कहा कि वो भी मोहतरम है। दिन मोहतरम, महीना मोहतरम, मस्जिद मोहतरम। उसके बाद आपने एग्जाम्पल दिया, ये तो मोहतरम है, लेकिन इससे बढ़कर एहतराम इंसानों का है। एक बड़े ज्ञानी ने कहा, मस्जिद गिरे तो क्या गम है शेख कि खसरे दिल के बनाया ना जाएगा। मस्जिद गिरे तो फिर खसरे लाओ, मट्टी लाओ, बना लो, लेकिन एक इंसान का आप दिल तोड़ेंगे तो इसको नहीं बना सकते। तो इंसान अल्लाह की नज़र में एक ऐसी हस्ती है, खुदा के बाद उन्हीं है। अब आप बोलेंगे दुनिया में झगड़े 3 वजह से हो रहे हैं। एक प्रांत की वजह से, मैं ये गांव का हूँ, ये सिटी का हूँ, ये मेरा जो है वतन है। बाद झगड़े लैंग्वेज से हुए और बाद झगड़े कलर की वजह से। फर्स्ट वर्ल्ड वॉर, सेकंड वर्ल्ड वॉर आप देखिए तो इसमें यही चीज़ नज़र आएगी, 6 करोड़ आदमी मारे गए। मैं अपने प्यारे वतन भारत इंडिया में हूँ। आप कौरव पांडव की हिस्ट्री पढ़ें
तो 5 लाख आदमी महज इस पर भेंट चढ़ाए गए। इनका कलर ये, इनकी लैंग्वेज ये, इनका प्रांत ये। जिस जमाने में अल्लाह ने मोहम्मद सल्लल्लाहु अलैहि वसल्लम को दुनिया में भेजा और कहा अब पूरी दुनिया में अदल इंसाफ लाओ, सबको एक ऐसे कुंबे की तरह बना दो। बहन ने बहुत अच्छा कहा, प्यारे नबी ने कहा पूरे दुनिया के अंदर जितने क्रिएचर हैं सब अल्लाह की फैमिली हैं, फैमिली मेंबर हैं। अल्लाह को वो पसंद है कि उसके फैमिली मेंबर्स के साथ, झाड़ के साथ, एक पौधे के साथ, आदमी के साथ, इंसान के साथ अच्छा सलूक करता है। प्यारे नबी ने कहा खैरुन्नास मैं अनफउन्नास, बेहतरीन आदमी वो है जो पूरे मनुष्य के लिए, पूरे इंसान के लिए बेहतर। ಸಮಾನತೆಯ ಕುರಿತು ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಜಹಬ ನಹಿ ಸಿಖಾತಾ, ಮಜಹಬ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ. ಯಾವತ್ತೂ ಯಾವ ಧರ್ಮವೂ ಸಹಿತ ಕೆಡಕನ್ನು ಹೇಳೋದಿಲ್ಲ. ಒಂದು ವೇಳೆ ಅದು ಕೆಡಕನ್ನು ಹೇಳ್ತಾ ಇದೆ ಅಂದರೆ ಅದು ಧರ್ಮ ಆಗೋದಿಲ್ಲ ಅಂತ. ಧರ್ಮ ಯಾವಾಗಲೂ ಒಳಿತಿನ ಕಡೆಗೆ ಇರ್ತಕ್ಕಂಥದ್ದು. ಆದರೆ ನಾವು ಇವತ್ತು ಆ ಧರ್ಮವನ್ನು ನಮ್ಮ ನಮ್ಮ ರೀತಿಯಲ್ಲಿ, ನಮ್ಮ ಸ್ವಾರ್ಥದ ರೀತಿಯಲ್ಲಿ, ನಮ್ಮ ಬದುಕಿನ ರಾಜಕೀಯ ಸಿದ್ಧಾಂತದ ಅಡಿಯಲ್ಲಿ ಆ ಧರ್ಮವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ನಾವು ಎಡಗಿರ್ತಕ್ಕಂಥದ್ದೇ ಅಲ್ಲಿ. ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಧರ್ಮವನ್ನು, ಸಮಾಜದ ಯಾವುದೇ ಧರ್ಮದವನ್ನು ತೆಗೆದುಕೊಂಡು ಮಾತನಾಡುವಾಗ ಅಲ್ಲಿರ್ತಕ್ಕಂಥದ್ದು ಒಳಿತೇ ಇದೆ. ಆದರೆ ನಾವು ನಮ್ಮ ಸ್ವಾರ್ಥಕ್ಕನುಗುಣವಾಗಿ ಅದನ್ನು ಮುಂದೆ ಬಂದಿರತಕ್ಕಂತಹವರು ಏನು ಮಾಡಿದ್ದೀವಿ ಅಂತಂದರೆ ಅವರ ಅನುಯಾಯಿಗಳ ಹೆಸರಿನಲ್ಲಿ ನಾವು ಅದನ್ನು ಅಪಹಾರಕ್ಕೆ ಇದು ಮಾಡಿದ್ದೀವಿ. ಇಲ್ಲಿ ನಾವು ಮೊಹಮ್ಮದ್ ಪೈಗಂಬರ್ ಅವರು ಯಾಕೆ ಇತರ ಪ್ರವಾದಿಗಳಿಗಿಂತ ಭಿನ್ನರಾಗಿ ಕಾಣ್ತಾರೆ, ಮತ್ತು ಅವರು ಎಲ್ಲ ಸಮುದಾಯವರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇತರ ಸಮುದಾಯದವರೆಲ್ಲರನ್ನ ಬೇರೆ ಬೇರೆ ಸಮುದಾಯಗಳಲ್ಲಿ ನಾವು ನೋಡಿದಾಗ ದೇವರ ಕುರಿತು ಬೇರೆ ಬೇರೆ ಕಾಲ್ಪನಿಕವಾಗಿರ್ತಕ್ಕಂತಹ ಕಥೆಗಳನ್ನು, ಕಾಲ್ಪನಿಕವಾಗಿರ್ತಕ್ಕಂತಹ ವಿಚಾರಗಳನ್ನು, ಕಾಲ್ಪನಿಕವಾಗಿರ್ತಕ್ಕಂತಹ ತಮ್ಮ ಕಲ್ಪನೆಯನ್ನು ಬೇರೆಯವರ ಮೇಲೆ ಹೊರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಮೊಹಮ್ಮದ್ ಪೈಗಂಬರ್ ಅವರು ಹಾಗೆ ಮಾಡಲಿಲ್ಲ. ಅವರು ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿಲುವನ್ನು ಜನಸಮುದಾಯಕ್ಕೆ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲರಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರಾದರೂ ಇದೆ ಅದು ಪರಮಾತ್ಮ. ಅಲ್ಲಾಹನೇ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನದನ್ನು, ಅವನ ಪ್ರೀತಿಯನ್ನು ನಾವು ಪಡಿಬೇಕಾದ್ರೆ ನಾವು ನಮ್ಮ ಸಮುದಾಯಗಳಲ್ಲಿ ನಾವು ಪ್ರೀತಿಯಿಂದ ಇರಬೇಕು, ಸಮಾನತೆಯಿಂದ ಇರಬೇಕು ಅನ್ನುವಂತಹ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಧರ್ಮದಲ್ಲಿ ನಾವು 3 ಪ್ರಮುಖವಾಗಿರ್ತಕ್ಕಂತಹ ತತ್ವವನ್ನು ಅಲ್ಲಿ ನಾವು ಗುರುತಿಸ್ಬೋದು. ಸ್ಪಷ್ಟವಾಗಿ ಹೇಳ್ತಾರೆ ಅವರು, ನಾವು ಅಲ್ಲಾಹನಲ್ಲೇ ನಂಬಿಕೆ ಇಡಬೇಕು, ಅವನನ್ನೇ ನಾವು ಹೊಗಳಬೇಕು, ಅವನನ್ನೇ ನಾವು ಅವನ ಋಣವನ್ನು ತೀರಿಸಲಿಕ್ಕಾಗದ ರೀತಿಯಲ್ಲಿ ನಾವು ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕಾಗಿದೆ. ಯಾಕಂದರೆ ನಾವು ಹೇಳ್ತೀವಿ ಏನು ಅಂತಂದರೆ, ಯಾರಾದರೂ ಒಂದು ಸಣ್ಣ ಸಹಾಯವನ್ನು ಮಾಡಿದ್ರು ಸಹಿತ ನಾವು ಅವರನ್ನು ಹೊಗಳ್ತೀವಿ. ಅವರೇ ನಮ್ಮ ಅನ್ನದಾತ, ಅವರೇ ನಮ್ಮನ್ನು ಪೋಷಿಸಿದರು, ಅವರೇ ನಮ್ಮನ್ನು ಬೆಳೆಸಿದರು ಅನ್ನುವಂತಹ ರೀತಿಯಲ್ಲಿ ನಮ್ಮ ಬದುಕಿನುದ್ದಕ್ಕೂ ಅವರ ನಾಮಸ್ಮರಣೆಯನ್ನು ಮಾಡ್ತೀವಿ. ಆದರೆ ಇಡೀ ಮಾನವ ಕುಲಕ್ಕೆ, ಇಡೀ ಈ ಸೃಷ್ಟಿಯ ಒಂದು ಸಕಲ ಜೀವಾತ್ಮರಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಆ ಪರಮಾತ್ಮನನ್ನು ನಾವು ಹೊಗಳದೇ ಹೋದರೆ ಅವನ ಪ್ರೀತಿಯ ಪಾತ್ರರಾಗುವುದು ಹೇಗೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಾಹನಲ್ಲಿ ನಂಬಿಕೆಯನ್ನು ಇಡ್ತಕ್ಕಂಥದ್ದು ಮುಖ್ಯವಾಗಿ ಅವರು ತತ್ವಬೋಧನೆಯನ್ನು ಮಾಡ್ತಾರೆ. ಜೊತೆಗೆ ಆ ನಂಬಿಕೆಯ ಪುನರುತ್ಥಾನ ಆಗಬೇಕು ಅನ್ನುವಂಥದ್ದು. ಆಮೇಲೆ ನಾವು ಮಾಡುವಂತಹ ಕಾಯಕ, ಆ ಕಾಯಕದಿಂದ ಬಂದಿರತಕ್ಕಂತಹ ಏನೇ ಲಾಭ ಆಗಲಿ, ಧನ ಆಗಲಿ, ಸಂಪತ್ತಾಗಲಿ, ಅದನ್ನು ನಾವು ಸಮಾಜಕ್ಕೆ ಮತ್ತೆ ತಿರುಗಿಸಿ ಕೊಡಬೇಕು ಅಂತ ಬಸವಣ್ಣನವರು ಸಹಿತ ಅದನ್ನೇ ಹೇಳ್ತಾರೆ. ಕಾಯಕದ ಜೊತೆಗೆ ದಾಸೋಹಿಗಳಾಗಬೇಕು ಅಂತ. ಕೇವಲ ಇದು ನಾನು ದುಡಿದಿದ್ದು, ಇದು ನನಗೆ ಸಂಬಂಧಪಟ್ಟಿದ್ದು, ಇದು ನಂದು, ಇದು ನನ್ನ ಸ್ವತ್ತು ಅನ್ನುವಂಥದ್ದನ್ನು ನಾವು ಸ್ವಾರ್ಥರಾಗಿ ನಾವು ಬದುಕನ್ನು ನಡೆಸೋದು ಪರಮಾತ್ಮನಿಗೆ ಇಷ್ಟ ಆಗೋದಿಲ್ಲ. ಅವನ ಪ್ರೀತಿಯನ್ನು ನಾವು ಪಡಿಬೇಕಾದ್ರೆ ನಾವು ಏನು ಮಾಡಬೇಕು, ನಾವು ದುಡಿದಿರ್ತಕ್ಕಂಥದ್ರಲ್ಲಿ ಒಂದಿಷ್ಟಾದರೂ ದೀನರಾಗಿರ್ತಕ್ಕಂಥವರಿಗೆ, ಕೆಳ ಸಮುದಾಯದಲ್ಲಿರ್ತಕ್ಕಂಥವರಿಗೆ, ಶೋಷಣೆಗೆ ಒಳಗಾಗಿರ್ತಕ್ಕಂಥವರಿಗೆ ನಾವು
ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ತತ್ವವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಅವರು ಎಷ್ಟು ವೈಜ್ಞಾನಿಕವಾಗಿರುವಂತಹ ಒಂದು ತತ್ವವನ್ನು ಬೋಧಿಸ್ತಾರೆ ಅಂತ ಹೇಳಂದರೆ, ಸಮಾಜದಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಹೆಣ್ಣು ಕನಿಷ್ಠರಲ್ಲ, ಗಂಡು ಕನಿಷ್ಠನಲ್ಲ, ಎಲ್ಲರೂ ಆ ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥವ್ರು ಇದ್ದೀವಿ. ನಾವೆಲ್ಲರೂ ಸರಿಸಮಾನರಾಗಿ ಪ್ರೀತಿಯಿಂದ ನಮ್ಮ ಪ್ರೀತಿಯನ್ನು ಕೊಡುಕೊಳ್ಳುವಿಕೆಯ ಮೂಲಕವಾಗಿ ನಮ್ಮ ಬದುಕನ್ನು ನಾವು ಸೊಗಸಬೇಕು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಅವರು ಕೊಟ್ಟಿರುವಂತಹ ಏನು ಮಾನವರೆಲ್ಲರೂ ಒಂದೇ ಅನ್ನುವಂತಹದ್ದೇನಿದೆ, ಅದು ವರ್ಗ, ವರ್ಣ, ಜಾತಿ, ಈ ಎಲ್ಲ ಲಿಂಗ, ಈ ಎಲ್ಲ ತಾರತಮ್ಯಗಳನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ಕುರಾರಿನಲ್ಲಿ ಆ ತತ್ವಗಳನ್ನು ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಿಂದಿಗಿಂತಲೂ ನನಗನ್ನಿಸ್ತದೆ ಅಂದಿನ ಕಾಲದಲ್ಲಿ ಹೆಚ್ಚು ಏನು ಅಂತಂದರೆ ಸಮಾಜದಲ್ಲಿ ಸಂಘರ್ಷಗಳಿದ್ವು, ಸಮಾಜದಲ್ಲಿ ಸೆಣಸಾಟಗಳಿದ್ವು. ಆ ಕಾರಣಕ್ಕಾಗಿ ಅವರು ಆ ತತ್ವಬೋಧನೆಯನ್ನು ಮಾಡಿದರು ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಯಾವ ತತ್ವಬೋಧನೆ ಸದಾ ಕಾಲ ಅದು ಅನ್ವಯಿಸಿಕೊಂಡು ಸಮಾಜವನ್ನು ಮುನ್ನಡೆಸ್ತದೋ ಅದು ಯಾವಾಗಲೂ ಶ್ರೇಯಸ್ಸಾಗಿರ್ತಕ್ಕಂತಹ ಒಂದು ಧರ್ಮ ಆಗಿರ್ತದೆ ಅಂತ. ಅಂದೂ ಸಹಿತ ಇಸ್ಲಾಂ ಧರ್ಮ ಅಷ್ಟೇ ಮಹತ್ವಪೂರ್ಣವನ್ನು ಪಡ್ಕೊಂಡಿತ್ತು, ಇವತ್ತೂ ಸಹಿತ ಅಷ್ಟೇ ಮಹತ್ವವನ್ನು ಪಡ್ಕೊಂಡಿದೆ ಅಂತ. ಯಾಕೆ ಇಡೀ ಜಗತ್ತಿನಾದ್ಯಂತ ಇವತ್ತು ನಾವು ಇಸ್ಲಾಂ ತತ್ವದ ಇಷ್ಟು ಪ್ರಚಾರವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅದರಲ್ಲಿರ್ತಕ್ಕಂತಹ ಮಾನವೀಯ ಮೌಲ್ಯಗಳೇ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಅದಕ್ಕೆ ಅಲ್ಲಿ ಅವರು ಸ್ವತಃ ನಾವು ನೋಡ್ತೀವಿ, ಅವರ ಬದುಕನ್ನು ನೋಡಿದಾಗ ಅವರ ಅನೇಕ ಘಟನೆಗಳನ್ನು ನಾನು ನೋಡಿದೆ. ನಾನು ಅಧ್ಯಯನವನ್ನು ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಅವರ ಇಡೀ ಬದುಕು ಹೇಗಿತ್ತು ಅಂತಂದರೆ ಹಲವಾರು ರೀತಿಯ ಅವರು ಸಹಜವಾಗಿ ಅವರು ಮೊಹಮ್ಮದ್ ಪೈಗಂಬರ್ ಅಂತ ಇವತ್ತು ನಾವು ಅವರನ್ನು ಪ್ರವಾದಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರನ್ನು ನೋಡ್ತಾ ಇದ್ದೀವಿ. ಅವರು ತಮ್ಮನ್ನು ತಾವು ಹೇಳ್ಕೊಳ್ತಾರೆ, ನಾನು ಎಲ್ಲೂ ಸಹಿತ ದೇವನಲ್ಲ, ನಾನು ಎಲ್ಲಿಯೂ ಸಹಿತ ದೇವನ ಮಗನಾಗಲಿ ಅಥವಾ ದೇವನಾಗಲಿ ದೇವನ ಅಂಶವಾಗಲಿ ನಾನಿಲ್ಲ, ನಾನು ನಿಮ್ಮಂತೆಯೇ ಸಾಮಾನ್ಯನಾಗಿರ್ತಕ್ಕಂತಹ ಒಬ್ಬ ಮನುಷ್ಯ, ನನಗೂ ನಿಮ್ಮಂತೆಯೇ ದುಃಖಗಳಿದಾವ, ಸುಖಗಳಿದಾವ, ನೋವು ನಲಿಗಳಿದಾವ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ತನ್ನ ಜೀವನದ ಉದ್ದಕ್ಕೂ ಅವರು ಅನೇಕ ಸಂಘರ್ಷಗಳನ್ನು ಎದುರಿಸಿದ್ರು ಅನ್ನುವಂಥದ್ದು. ನೀವೆಲ್ಲ ಪ್ರವಾದಿಗಳ ಒಂದು ಜೀವನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಅದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಸಾಮಾನ್ಯವಾಗಿ ಅವರು ತಾವು ಬದುಕಿರುವಂತಹ ಕಾಲದಲ್ಲಿ ಅವರು ಅಂದಿನ ಸಮಾಜದಲ್ಲಿ ಹಲವಾರು ನೋವುಗಳನ್ನು ಉಂಡ್ರು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದು ಬುದ್ಧನಿಗಿರ್ಬೋದು, ಬಸವಣ್ಣನವರಿಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಅವರಿಗಿರ್ಬೋದು, ಇವರೆಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ನೋವುಗಳನ್ನು, ಹಿಂಸೆಗಳನ್ನು ಅನುಭವಿಸಿದ್ರು ಅಂದಿನ ಕಾಲದಲ್ಲಿ ಅನ್ನುವಂಥದ್ದು. ಆದರೆ ಎಂದೂ ಸಹಿತ ಅವರು ಧರ್ಮವನ್ನು ಬಿಟ್ಕೊಡ್ಲಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ, ನಮ್ಗೆ ಸ್ವಲ್ಪ ಕಷ್ಟ ಆಯಿತು ಅಂತಂದ್ರೆ ನಾವು ನಮ್ಮ ಧರ್ಮವನ್ನು ಸಡಿಲಿಕೆಗೊಳಿಸ್ತೀವಿ. ಎಲ್ಲಾದರೂ ಒಂದು ಸ್ವಲ್ಪ ಇದಾಯಿತು ಅಂದರೆ ನಾವು ಎಡವು ಬಿಡ್ತೀವಿ. ಆದರೆ ಪ್ರವಾದಿಗಳು ಅಲ್ಲಿ ಎಲ್ಲೂ ಸಹಿತ ಎಡವದ ರೀತಿಯಲ್ಲಿ ಗಟ್ಟಿ ನಿಲುವು ನಿಂತು ಸಮಾಜವನ್ನು ಉದ್ಧರಿಸುವಂತಹ ಕೆಲಸವನ್ನು ಅವ್ರು ಮಾಡಿದರು ಅನ್ನುವಂಥದ್ದು ತಿಳಿದು ಬರ್ತದೆ. ಅಂದಿನ ಸಮಾಜದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು. ಆ ಗುಲಾಮಗಿರಿ ಪದ್ಧತಿಯನ್ನು ಅವರು ಎಷ್ಟರ ಮಟ್ಟಿಗೆ ಅದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ, ಒಬ್ಬ ಗುಲಾಮನನ್ನು ಅವರು ಬಿಡುಗಡೆಯನ್ನು ಗೊಳಿಸೋದರ ಮೂಲಕ ಆ ಗುಲಾಮನನ್ನು ದತ್ತು ತೆಗೆದುಕೊಳ್ತಾರೆ. ದತ್ತು ಮಗನಾಗಿ ಸ್ವೀಕಾರವನ್ನು ಮಾಡಿ ಅವನಿಗೆ ಆಶ್ರಯವನ್ನು ಕೊಡುವಂಥದ್ದನ್ನು ಉದಾಹರಣೆಯನ್ನು ನಾವು ನೋಡ್ತೀವಿ. ಅಂದರೆ ಇಂತಹ ಒಂದು ಸಮಾನತೆಯನ್ನು ಸಾರುವಂತಹ ನಿಟ್ಟಿನಲ್ಲಿ ಅವರು ಹಲವಾರು ಕೆಲಸಗಳನ್ನು ಮಾಡಿದರು ಅನ್ನುವಂಥದ್ದು ತಿಳಿದು ಬರ್ತದೆ. ಇನ್ನು ಹೆಣ್ಣು ಮಕ್ಕಳ ಪ್ರಕಾರ, ಹೆಣ್ಣು ಮಕ್ಕಳ ಒಂದು ಲಿಂಗ ಸಮಾನತೆಯ ಕುರಿತು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ನಾನು ನೋಡಿದೆ. ನನಗೆ ಸ್ವಲ್ಪ ಈ ಸ್ತ್ರೀಯರ ಬಗ್ಗೆ, ಮಹಿಳೆಯರ ಬಗ್ಗೆ ಸ್ವಲ್ಪ ಓದುವಂತಹ ಹವ್ಯಾಸ. ಅವಾಗ ಅಲ್ಲಿ ನೋಡಿದಾಗ ನನಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಗಂಡು ಹೆಣ್ಣು ಇಬ್ಬರು ಅಲ್ಲಾಹನ ಕರ್ತವ್ಯದ ನಿರ್ವಾಹಕರು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅವರು. ನೋಡಿ, ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮಾತು. ಹೆಣ್ಣು ಮತ್ತು ಗಂಡು ಇಬ್ಬರೂ ಸರಿ ಸಮಾನವಾಗಿ ಆ ಪರಮಾತ್ಮನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬಂದಿರತಕ್ಕಂಥವ್ರು ಅದರ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೆಣ್ಣು ಕನಿಷ್ಠವಾಗಲಿ, ಗಂಡು ಶ್ರೇಷ್ಠವಾಗಲಿ ಅಲ್ಲ, ಎಲ್ಲರೂ ಸರಿ ಸಮಾನವಾಗಿರುವಂತಹದ್ದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಜಗತ್ತಿನ ಯಾವುದೇ ಇದನ್ನು ನೋಡ್ರಿ, ನೀವು ಯಾವ ಕ್ಷೇತ್ರಗಳಲ್ಲಿ ಹೋದ್ರೂ ಸಹಿತ ಹೆಣ್ಣುಗಳಿಗೆ ಶೋಷಣೆ ಇದೆ, ತಾರತಮ್ಯ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ ಮೊಹಮ್ಮದ್ ಪೈಗಂಬರ್ ಅವರು ಆಗಲೇ ಅವರು ಸರಿ ಸಮಾನವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಅವರು ಕೊಟ್ಟಿದ್ರು ಅನ್ನುವಂಥದ್ದನ್ನು ನಮಗೆ ತಿಳಿದು ಬರ್ತದೆ. ಅದಕ್ಕೆ ಇಲ್ಲಿ ಯಾವಾಗಲೂ ಅವರು ಈ ಸಮಾನತೆಯ ಕುರಿತು ಹೆಚ್ಚು ಚಿಂತನೆಯನ್ನು ಮಾಡಿರ್ತಕ್ಕಂತಹ ಹಲವಾರು ಉದಾಹರಣೆಗಳನ್ನು ನಾವು ಅಲ್ಲಿ ನೋಡ್ತೀವಿ. ಅವ್ರು ಹೇಳ್ತಾರೆ, अल्लाह की तामीर में भी आपने हाथ बटाया. तो यहाँ पर देखिए, कोई लेबर क्लास, कोई जो है किसी को जो है यहाँ पर बर्तरी हासिल नहीं है, मैं जो है साहबी रसूल हूँ, मैं हुजूर के करीब हूँ, मैं नबी हूँ, ऐसा नहीं है. सब बराबर हैं. एक वाक़या है जिसमें कुरैश
के कबीले में, जो खुरैश एक बहुत बड़ा कबीला, बहुत इज़्ज़त वाला कबीला हुआ करता था हमारे अरब में, तो उस खुरैश की एक औरत थी जिसके नाम था फातिमा। उस फातिमा ने चोरी की और उसकी चोरी पकड़ी गई, तो लोगों ने जो है उसकी चोरी के लिए उसको सज़ा तय की। लेकिन चूँकि वो लड़की खुरैश ख़ानदान, खुरैश कबीले से ताल्लुक़ रखती थी, तो उसामा बिन ज़ैद बिन हारिस ने सिफारिश लेकर हुज़ूर सल्लल्लाहु अलैहि वसल्लम के पास आए और कहा कि ये औरत चूँकि एक बड़े कबीले से, एक खुरैश कबीले से ताल्लुक़ रखती है और इसने एक गुनाह किया है और इसके गुनाह में जो है कमतरी करें, इसको जो है कंसिडर करें। तो हुज़ूर सल्लल्लाहु अलैहि वसल्लम उसे फरमाते हैं कि देखो, तुम्हारी इसी हरकत की वजह से जो तुम किया करते थे, यानी कि अगर कोई बड़े कबीले, बड़े खुरैश के अगर कोई लोग गुनाह करते तो उन्हें माफ़ कर देते, और कोई गरीब आदमी अगर गुनाह करता तो उसे सज़ा देते। तुम्हारी इसी हरकत की वजह से तुम्हारे पिछले कबीले, तुम्हारे पिछले ख़ानदान तबाह व बर्बाद हो गए। मैं इसकी सज़ा में कोई कमी नहीं करूँगा। और आप यहाँ तक के कहा कि अगर मेरी बेटी फातिमा बिन मोहम्मद भी कोई गुनाह करती तो मैं उसे भी सज़ा देता। तो आपने यहाँ बता दिया, कानून सबके लिए बराबर है, कानून जो है हर किसी के लिए बराबर है, कानून हर आदमी, हर इंसान के लिए बराबर है। ಇನ್ನು ಗಣಿಗಾರಿಕೆಯನ್ನು ರಾಷ್ಟ್ರೀಕರಣಗೊಳಿಸಬೇಕು. ಇನ್ನು ಜನತೆಯ ಸಮಸ್ಯೆಗಳನ್ನು ಎತ್ತಿಕೊಂಡು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ರಾಜ್ಯದಾದ್ಯಂತ ಜನಗ್ರಹ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ನಿವೇಶನ ರಹಿತರ ಜಿಲ್ಲೆಯ ಬರ ಪರಿಸ್ಥಿತಿ, ಆರ್ಟಿಕಲ್ 371 ಜಿಯ ಅನುಷ್ಠಾನ, ಬಲಪಂಥೀಯ ರಾಷ್ಟ್ರೀಯ ಎಜುಕೇಷನ್ ಪಾಲಿಸಿ ರಾಜ್ಯದಲ್ಲಿ ರದ್ದುಪಡಿಸುವುದು, ಇನ್ನು ಅರಣ್ಯ ಕಾಯ್ದೆಯ ತಿದ್ದುಪಡಿಯನ್ನು ಹಿಂತೆಗೆದುಕೊಳ್ಳಬೇಕು ಎಂಬಂತೆ ಇತ್ಯಾದಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಇನ್ನು ಜನತೆಯ ಸಮಸ್ಯೆಗಳನ್ನು ಎತ್ತಿಕೊಂಡು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ರಾಜ್ಯದಾದ್ಯಂತ ಜನಾಗ್ರಹ ಚಳವಳಿಯ ಅಂಗವಾಗಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವುದು, ಬಗೆರ್ ಹುಕುಂ ಸಾಗುವಳಿದಾರರನ್ನ ಸಕ್ರಮಗೊಳಿಸಬೇಕು, ಇನ್ನು ನರೇಗಾ ಕಾರ್ಮಿಕರ ಆನ್ಲೈನ್ ಹಾಜರಾತಿಯನ್ನು ರದ್ದುಪಡಿಸಬೇಕು, ಇನ್ನು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು, ಇನ್ನು ಸಮುದಾಯ ಆರೋಗ್ಯ ಅಧಿಕಾರಿಗಳು 5,000 ಜನಸಂಖ್ಯೆಗೆ ಆರೋಗ್ಯ ಸೇವೆ ಕೊಡತ್ತು, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಅತಿ ಕಡಿಮೆ ವೇತನದಲ್ಲಿ ದುಡಿಯುತ್ತಿರುವಂತಹ ಅವರುಗಳನ್ನ ಕ್ರಮಬದ್ಧಗೊಳಿಸಬೇಕು, ಇನ್ನು ಇತರ ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತೆ, ಬಿಸಿ ಊಟ ಮತ್ತು ಆಶಾ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸಿ ಹುದ್ದೆಯಲ್ಲಿ ಕ್ರಮಬದ್ಧಗೊಳಿಸುವುದು, ಆರೋಗ್ಯ ಕೇಂದ್ರಗಳಲ್ಲಿ ಔಷಧಿಗಳನ್ನು ಹೆಚ್ಚಾಗಿ ಪೂರೈಸಬೇಕು. ಇನ್ನು ಇತ್ತೀಚೆಗೆ ದೆಹಲಿಯ ನ್ಯೂಸ್ ಕ್ಲಿಕ್ನಲ್ಲಿ ಪತ್ರಕರ್ತರಾಗಿ ದುಡಿಯುವವರನ್ನ ಉದ್ದೇಶಪೂರ್ವಕವಾಗಿ ಅವರ ಮನೆ ಮತ್ತು ಆಫೀಸ್ಗಳಲ್ಲಿ ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯ ಸಂಸ್ಥೆಯಿಂದ ದಾಳಿ ಮಾಡಿದ್ದನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸಿದೆ. ಇನ್ನು ಪತ್ರಕರ್ತರ ವಿರುದ್ಧ ಊಪಾ ಕಾನೂನಿನಂತೆ ನೋಂದಣಿ ಮಾಡಿದ್ದು ಈ ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಸಿಪಿಐ ಒತ್ತಾಯಿಸಿದ್ದು, ಭಾರತ ಕಮ್ಯುನಿಸ್ಟ್ ಪಕ್ಷ ಬೀದರ್ ಜಿಲ್ಲಾ ಮಂಡಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದೆ. ಇನ್ನು ನಿವೇಶನ ರಹಿತರಿಗೆ ಮನೆಗಳ ಮಂಜೂರಿ ಮಾಡುವುದು ಬರ ಪೀಡಿತವೆಂದು ಬೀದರ್ ಜಿಲ್ಲೆಯನ್ನು ಘೋಷಿಸಬೇಕು. ಇನ್ನು ಕಲಂ 371 ಜೆರಂತೆ ಹುದ್ದೆಗಳನ್ನ ಭರ್ತಿ ಮಾಡುವುದು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರದ್ದುಪಡಿಸುವುದು, ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳಬೇಕು, ಇನ್ನು ಬಗೆರ್ ಹುಕುಂ ಸಾಗುವಳಿದಾರರನ್ನ ಸಕ್ರಮಗೊಳಿಸಬೇಕು, ಇನ್ನು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು, ಹಾಗೂ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಔಷಧ ಮತ್ತು ಉಪಕರಣಗಳನ್ನು ಪೂರೈಸಬೇಕು. ಇನ್ನು ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನ, ಅಂಗನವಾಡಿ ನೌಕರರನ್ನ, ಆಶಾ ಕಾರ್ಯಕರ್ತರನ್ನ ಮತ್ತು ಬಿಸಿ ಊಟದಲ್ಲಿ ದುಡಿಯುವರು ಸಕ್ರಮಗೊಳಿಸಬೇಕು. ಇನ್ನು ಭೂಮಿ ಸರ್ವೆ ಮಾಡಲು ಶುಲ್ಕ ಹೆಚ್ಚಿದ್ದಕ್ಕೆ ಹಿಂಪಡೆಯಬೇಕು. ಇನ್ನು ಪಹಣಿ ಪತ್ರಿಕೆಗಳಲ್ಲಿಯೂ ತಪ್ಪುಗಳನ್ನ ಕಂದಾಯ ಅದಾಲತ್ ಮುಖಾಂತರ ಸರಿಪಡಿಸಬೇಕು. ಇನ್ನು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯನ್ನು ಅಮಾನತು ಮಾಡಿ ರೈತರು ಮತ್ತು ಕಾರ್ಮಿಕರ ಹಣ ಕೊಡದೆ ಇದ್ದುದಕ್ಕೆ ಅಪರಾಧಿ ಪ್ರಕರಣವನ್ನು ನೋಂದಾಯಿಸಬೇಕು ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಾಬುರಾವ್ ಹುನ್ನಾ, ಎಂಡಿ ಶಫಾಯತ್ ಅಲಿ ಹಾಗೂ ಅಹಮದ್ ಖಾನ್, ನಜೀರ್ ಅಹಮದ್, ಗುರುಪಾದಯ್ಯ ಸ್ವಾಮಿ, ಮೌಲಾನಾ, ಪ್ರಭು ಜಗ್ನಳ್ಳಿ, ಸುನಿಲ್ ವರ್ಮಾ, ಪ್ರಭು ತಗಣಿಕರ್, ಶಿವರಾಜ್ ಕಮಠಣ, ರಾಮಣ್ಣ, ಅಲ್ಮಾಸ್ಪುರ್, ಪ್ರಭು ತಗಣಿಕರ್ ಅವರು ಸೇರಿದಂತೆ ಸಿಪಿಐ ಉಪಸ್ಥಿತರಿದ್ದರು. ಇನ್ನು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಲೇಖಕಿಯರ ಸಂಘ ಜಂಟಿ ಸಹಯೋಗದಲ್ಲಿ ಬೀದರ್ ನಗರದಲ್ಲಿ ಚಂದ್ರಯಾನ ಉಪನ್ಯಾಸ ಹಾಗೂ ಮಹಿಳಾ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆದು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಹಾಗೂ ಹೊಸ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವರಾದ ಭಗವಂತ್ ಖೂಬಾ ಅವರು ಮಹಿಳೆ ಜನಪರ ಕಾಳಜಿ, ಹೆಣ್ಣು ಸಮಾಜದ ಕಣ್ಣು, ಮಹಿಳೆ ಅಭಿವೃದ್ಧಿಯ ಕಹಳೆ, ಮಹಿಳೆ ಕುಟುಂಬದ ಭಾರದ ಜೊತೆಗೆ ಸಮಾಜದ ಭಾರ ಹೊತ್ಕೊಂಡು ಹೋಗುವ ಸಮಾಧಾನದ ಚಿಲುಮೆ ಮಹಿಳೆಯಾಗಿದ್ದಾಳೆ ಅಂತ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರು ಈ ಸಂದರ್ಭದಲ್ಲಿ ನುಡಿದರು. ಇನ್ನು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಹಾಗೂ ಹೊಸ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವರಾದ ಭಗವಂತ್ ಖೂಬಾ ಅವರು ಮಾತನಾಡ್ತಾ, ಆಧುನೀಕರಣ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದುವಂತಹ ಹವ್ಯಾಸ ಕಡಿಮೆಯಾಗಿದೆ. ಇನ್ನು ಮೊಬೈಲ್ ಸಂಸ್ಕೃತಿ ಭರಾಟೆ ಮತ್ತೆ ನಿಜ ಜೀವನದ ಪ್ರಜ್ಞೆ ಕಡಿಮೆಯಾಗ್ತಿದೆ. ಇನ್ನು 12ನೇ ಶತಮಾನದ ಕಾಲದಲ್ಲಿ ಯಾವುದೇ ಸೌಲಭ್ಯದ ಸಂದರ್ಭದಲ್ಲಿ ಅಸ್ಮಾದೇವಿ ತಾಯಿ ಸಾವಿರಾರು ರಚನೆಗಳನ್ನು ಬರೆದು ಪ್ರಥಮ ಕವಿಯತ್ರಿಯಾಗಿದ್ದಾರೆ ಅಂತ ಹೇಳಿದರು. ಇನ್ನು ಬೀದರ್ ನಗರದ ಮಕ್ಕಳಿಗೆ ಹೊಸ ತಂತ್ರಜ್ಞಾನ, ಹೊಸ ವಿಷಯ ಕಲಿಯಲು ಸೈನಿಕ್ ಶಾಲೆ ಮಂಜೂರಾತಿಯಾಗಿರುವುದು ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಸಂತಸದ ಕ್ಷಣಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಇನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧಕ ಪರಿಷತ್ತಿನ ಅಧ್ಯಕ್ಷರಾದ ದೇವಿ ಪ್ರಸಾದ್ ಕಲಾಲ್ ಅವರು ಚಂದ್ರಯಾನ
ಬಗ್ಗೆ ವಿಶೇಷ ಉಪನ್ಯಾಸ ನೀಡುತ್ತಾ ಅನೇಕ ಸಂಕಷ್ಟಗಳ ಸರಮಾಲೆಯಲ್ಲಿ ಇಂದು ಭಾರತ ಅಂತರಿಕ್ಷಯಾನದಲ್ಲಿ ಯಶಸ್ಸಿನತ್ತ ಪಯಣಿಸಿ ಪ್ರಪಂಚದ ಇತಿಹಾಸದ ಪುಟ ಸೇರಿದೆ ಅಂತ ಹೇಳಿದರು. ಇನ್ನು ಚಂದ್ರಯಾನ 3 ನಮ್ಮೆಲ್ಲರ ಅಂತರಂಗದ ಅರಿವಿನ ಕಣ್ಣು ತೆರೆಸಿದೆ. ತಾವೆಲ್ಲರೂ ಈ ದಿಶೆಯಲ್ಲಿ ವಿಷಯವು ಅಧ್ಯಯನ ಮಾಡಿ ಮನನ ಮಾಡಿಕೊಂಡು ಸಾಹಿತ್ಯ ರಚನೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಂದು ದಿಗ್ದರ್ಶನವಾಗಲಿದೆ ಅಂತ ನೋಡಿದ್ರು. ಇನ್ನು ಬೀದರ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಪ್ರಾಧ್ಯಾಪಕಿ ಡಾಕ್ಟರ್ ಮಹೇಶ್ವರಿ ಹೇಳಿ ಅವರು ಮಾತನಾಡ್ತಾ, ಕಾವ್ಯ ಅಂದ್ರೆ ಅನುಭವದ ವಿಶೇಷ. ಇನ್ನು ಮನಸ್ಸಿನ ಭಾವನೆ ಬರವಣಿಗೆ ಮೂಲಕ ಅಭಿವ್ಯಕ್ತಗೊಳಿಸುವುದಾಗಿ ಶಬ್ದಾರ್ಥ ಕೂಡಿದಾಗ ಕಾವ್ಯದಲ್ಲಿ ವಿಶೇಷವಾದ ಧ್ವನಿ ಇರಬೇಕು. ಇನ್ನು ಕಾವ್ಯದ ರಚನೆ ಜೊತೆಗೆ ಜನರ ಭಾವನೆಗೆ ಸ್ಪಂದಿಸುವಂತ ಮನೋಭೂಮಿಕೆ ಕವಿಗಳು ಹಾಗೂ ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ರು. ಇನ್ನು ಬೇಂದ್ರೆ ಕುವೆಂಪು ಅವರ ಕಾವ್ಯ ಅಂತೂ ಇಂತೂ ಮುಂದೆ ಪ್ರಸ್ತುತವಾಗಿರುವ ಹಾಗೆ ನಾವೆಲ್ಲರೂ ಮಾನಸಿಕ ಸಿದ್ಧತೆ ಮಾಡಿಕೊಂಡಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ ಬಳ್ಳೂರು ಅವರು ಮಾತನಾಡ್ತಾ ಅನೇಕ ಪ್ರಪಂಚದ ಕ್ರಾಂತಿಗಳಿಗಾಗಿ ಸಾಹಿತ್ಯವೇ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ವಿಶೇಷ ಉಪನ್ಯಾಸ ಹಾಗೂ ಮಹಿಳಾ ಗೋಷ್ಠಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ರಶೆಟ್ಟಿ ಅವರು ಮಾತನಾಡ್ತಾ, ಇಂದು 33 ಮಹಿಳೆಯರು ವಿವಿಧ ಆಯಾಮಗಳ ವಿಷಯಗಳ ಕವನ ವಾಚನ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಇನ್ನು ಕೆಲವೊಂದು ಕವನಗಳ ಹಿಂದೆ ದುಗುಡು ದುಮ್ಮನವಿದೆ. ಇನ್ನು ಕೆಲವೆಡೆ ಕಡೆ ದೌರ್ಜನ್ಯ, ರೋಷ, ಹಕ್ಕಿನ ಹೋರಾಟ ಪ್ರತಿಬಿಂಬಿತವಾಗ್ತಿದೆ. ಇನ್ನು ಕೆಲವು ಕವನಗಳಲ್ಲಿ ಚಂದ್ರಯಾನ, ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮೆಲುಕು ಹಾಕಲಿದೆ. ಇನ್ನು ಮಹಿಳಾ ಕವಿಗಳ ಸಮಾಜದ ಹೋರೆಗಳ ತಿದ್ದುವುದರ ಜೊತೆಗೆ ಪ್ರಸ್ತುತ ವಿಷಯದ ಚಿಂತನೆಗೆ ಗ್ರಾಸವಾಗಿದ್ದು ಅಂತ ಹೇಳಿದ್ದಾರೆ. ಇನ್ನು ಈ ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಭಗವಂತ ಖೂಬಾರ್ ಅವರಿಗೆ ಅಭಿವೃದ್ಧಿ ದುಂದುವಿ ಹಾಗೂ ಸಾಹಿತ್ಯ ರಜಿಯ ಬಲಭಟ್ಟಿ ಅವರಿಗೆ ಸಾಹಿತ್ಯ ಗುಚ್ಛ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. ಇನ್ನು ಈಶ್ವರಮ್ಮ ಪಾಟೀಲ್, ಸಿದ್ದೇಶ್ವರ್, ಉಮಾಬಾಪುರೆ, ಅಸ್ತಿತ್ವ, ಮಲ್ಲಮ್ಮ ಪಾಟೀಲ್, ಮಹಿಳಾ ಮೀಸಲಾತಿ, ಕೀರ್ತಿಲತಾ ಹೊಸಳೆ, ವಿಕ್ರಮ್, ಚಂದ್ರಯಾನ 3, ವಜ್ರಾ ಪಾಟೀಲ್, ಹೆಮ್ಮೆ, ಕುಸುಮ ಹಕ್ಯಾಳ್ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಬೀದರ್ ಜಿಲ್ಲಾ ಸಹಕಾರ ಡಿಸಿಸಿ ಬ್ಯಾಂಕಿನ ಸಿ ವರ್ಗದ ಸದಸ್ಯತ್ವ ಪಡೆದಿರುವಂತಹ ಬೀದರ್ ಪಟ್ಟಣದ ಸಹಕಾರಿ ಬ್ಯಾಂಕ್ಗಳು ಮತ್ತು ವ್ಯವಸಾಯೇತರ ಪತ್ತಿನ ಸಹಕಾರ ಹಾಗೂ ಸಹಕಾರ ಸಂಘಗಳ ಮತಕ್ಷೇತ್ರದ 2 ಸ್ಥಾನಗಳ ಮತ ಎಣಿಕೆ ಅಕ್ಟೋಬರ್ 7ರಂದು ನಡೆಸಲಾಗಿದ್ದು, ಇನ್ನು 2ರಲ್ಲೂ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಸಹೋದರ ಅಮರ್ ಕುಮಾರ್ ಖಂಡ್ರೆ ಅವರ ಪೆನಾಲ್ ಅವರು ಜಯಗಳಿಸಿದ್ದಾರೆ. ಇನ್ನು ಖಂಡ್ರೆ ಪೆನಾಲ್ನಿಂದ ಜಯಗಳಿಸಿದವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇನ್ನು ಅಕ್ಟೋಬರ್ 4ರಂದು ನಡೆದ ಚುನಾವಣೆಯಲ್ಲಿ ಖಂಡ್ರೆ ಪೆನಾಲ್ಗೆ 8 ಜನ ಹಾಗೂ ಉಮಾಕಾಂತ್ ನಾಗಮಲ್ ಪಡೆಯವರ ಪೆನಾಲ್ಗೆ 5 ಜನ ಆಯ್ಕೆಯಾಗಿದ್ದರು. ಇನ್ನು ಹೈಕೋರ್ಟ್ ಅಲ್ಲಿ ವ್ಯಾಜ್ಯ ಇದ್ದರಿಂದ ಮತಗಳ ಎಣಿಕೆಯನ್ನು ತಡೆ ಹಿಡಿಯಲಾಗಿತ್ತು. ಇನ್ನು ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 7ರಂದು ಮತ ಎಣಿಕೆ ನಡೆಸಲಾಯಿತು. ಈ ಮತ ಎಣಿಕೆಯಲ್ಲಿ ಶ್ರೀಮತಿ ಶಕುಂತಲಾ ಕಾಶಿನಾಥ್ ಬೆಂದಾಳೆ ಮತ್ತು ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದ್ಗೆ ಅವರು ತಲಾ 8 ಮತಗಳನ್ನು ಪಡೆದು ಜಯಗಳಿಸಿದ್ರೆ, ಮೊಹಮ್ಮದ್ ಸಲೀಮುದ್ದೀನ್ ಮತ್ತು ಸಿದ್ದರಾಮ್ ಅವರು ತಲಾ 6 ಮತಗಳನ್ನು ಪಡೆದು ಸೋಲನ್ನ ಕಂಡಿದ್ದಾರೆ. ಇನ್ನು ಇದಾಗಿತ್ತು ಈ ಹೊತ್ತಿನ ಸಮಗ್ರ ಸುದ್ದಿ. ನಾನು ನಿಮ್ಮ ಪೂಜಾ. ಧನ್ಯವಾದಗಳು.